ಇದು ಗೃಹಲಕ್ಷ್ಮಿಯರ ಫೇವರಿಟ್ ಬ್ರ್ಯಾಂಡ್. ಭಾಗ್ಯಲಕ್ಷ್ಮಿಯ ಆಹಾರ ಸಾಮಗ್ರಿಗಳಿಗೆ ಸಾಟಿಯೇ ಇಲ್ಲ. ಭಾಗ್ಯಲಕ್ಷ್ಮಿ ಮನೆ ಮನೆ ಮಾತಾದ ಹಿಂದಿನ ಸೀಕ್ರೆಟ್ ಏನು? ಇದುವೇ ಈ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನ್ ಪರಿಣಿಕಾ. ಈ ದಿನಗಳಲ್ಲಿ ಹೊಟ್ಟೆಗೆ ಸೇರೋ ಫುಡ್ಡು ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿರುತ್ತೆ ಅನ್ನೋದು ಯಾರ ಗಮನಕ್ಕೂ ಬರೋದಿಲ್ಲ. ಬಟ್ ಆ ಜವಾಬ್ದಾರಿ ತಿನ್ನೋರ್ಗಿಂತ ತಯಾರಿಸೋರ್ಗೆ ಹೆಚ್ಚಾಗಿರಬೇಕು. ಅಂತಹ ಜವಾಬ್ದಾರಿಯನ್ನ ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ ತೆಗೆದುಕೊಂಡಿದೆ. ವ್ಯಾಪಾರ ಅಂದರೆ ಬರೀ ಸಂಪಾದನೆಯಲ್ಲ, ಸೇವೆ ಅನ್ನೋ ಕಾನ್ಸೆಪ್ಟ್ನಲ್ಲಿ ಫುಡ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದ ಕಂಪನಿ ಈಗಲೂ ಅದೇ ಚಾಮ್ನಲ್ಲಿ, ಅದೇ ಉದ್ದೇಶದ ಮಾರ್ಗದಲ್ಲಿದೆ. ದೊಡ್ಡ ಇತಿಹಾಸ ಇರೋ ಈ ಕಂಪನಿಯನ್ನ ಜನ ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ, ಅಪ್ಪಿದ್ದಾರೆ. ಯಾರು ಎಷ್ಟೇ ದುಡಿದ್ರು, ಏನೇ ಸಂಪಾದನೆ ಮಾಡಿದ್ರು, ಗೇಣು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ ಅಂತ ದೊಡ್ಡೋರು ಹೇಳ್ತಾ ಇದ್ರು. ಬಟ್ ಈ ದಿನಗಳಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು, ಏನೇ ಬೆಳೆದಿದ್ರು, ಒಳ್ಳೆ ಆರೋಗ್ಯ ಇಲ್ಲದೆ ಇದ್ರೆ ಏನ್ ಪ್ರಯೋಜನ ಅನ್ನೋ ಮಟ್ಟಕ್ಕೆ ದಿನಗಳು ಉರುಳಿವೆ. ಜನರ ಆರೋಗ್ಯವನ್ನ ಸುಧಾರಿಸೋದೇ ಆಹಾರ. ಅದಕ್ಕಾಗಿ ಬೆಳವಣಿಗೆ ಜೊತೆಗೆ ಜನರ ಆರೋಗ್ಯದ ಮೇಲೂ ನಿಗಾ ಇಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡುವ ಕಂಪನಿ ಅಂದ್ರೆ ಅದು ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್. ಶ್ರೀ ಭಾಗ್ಯಲಕ್ಷ್ಮಿ ಇಸ್ ಅ ವೆರಿ ಫಾರ್ಮರ್ ಓರಿಯೆಂಟೆಡ್ ಕಂಪನಿ ಅಂತ. ಎಲ್ಲರಿಗೂ ಒಳ್ಳೆ ಕ್ವಾಲಿಟಿ ಆಹಾರ ಸಿಗಬೇಕು ಅಂತ ನಮ್ಮ ಗ್ರ್ಯಾಂಡ್ ಫಾದರು ಅಮರನಾರಾಯಣ ಗುಪ್ತಾ ಅವರು ಈ ಕಂಪ್ನಿಯನ್ನು ಸ್ಥಾಪಿಸಿದ್ದಾರೆ. ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ ಈ ಸಂಸ್ಥೆಗೆ ಬುನಾದಿ ಹಾಕಿದ್ರಿಂದ ಇಲ್ಲಿಯವರೆಗೂ ಶತಮಾನಗಳೇ ಕಳೆದಿವೆ. ಆದರೆ ಈ ಕಂಪನಿಯ ಬೆಳವಣಿಗೆ ಆಯಾ ಕಾಲಮಾನಕ್ಕೆ ತಕ್ಕಂತೆ, ಪರಂಪರೆಗೆ ತಕ್ಕಂತೆ ಟ್ರೆಂಡ್ ಸೆಟ್ ಮಾಡ್ತಾ ಬಂದಿದೆ. ಭಾಗ್ಯಲಕ್ಷ್ಮಿ ಹೆಸರಲ್ಲಿ ವಿವಿಧ ವ್ಯಾಪಾರ ಚಟುವಟಿಕೆಗಳು ನಡೀತಾ ಇದ್ರೂ ಇವರ ಧ್ಯೇಯ ಮಾತ್ರ ಒಂದೇ: ಜನರಿಗೆ ಉತ್ತಮ ಸೇವೆ ಕೊಡಬೇಕು ಅನ್ನೋದು. ಸಂಸ್ಕರಣೆಯಾಗ್ಲಿ, ವಿತರಣೆಯಾಗ್ಲಿ, ದೊಡ್ಡ ವ್ಯಾಪಾರಿಗಳೇ ಆಗಿರಲಿ, ಚಿಲ್ಲರೆ ವ್ಯಾಪಾರಿಗಳಾಗಿರಲಿ, ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯ ಬೆಳೆಸಿಕೊಂಡು ಗ್ರಾಹಕರ ಮನಸ್ಸನ್ನು ಗೆದ್ದು ಇವತ್ತು ಇಂಡಸ್ಟ್ರಿಯಲ್ಲಿ ಓಡೋ ಕುದುರೆಯಾಗಿ ಮನೆ ಮನೆಗಳಲ್ಲಿ ಭಾಗ್ಯಲಕ್ಷ್ಮಿಯಾಗಿ ಉಳಿದುಬಿಟ್ಟಿದೆ. ದೊಡ್ಡ ಆಲದ ಮರದಂತೆ ಬೆಳೆದು ನಿಂತ ಭಾಗ್ಯಲಕ್ಷ್ಮಿ ಎಲ್ಲಾ ಕಡೆಯೂ ತನ್ನದೇ ಆದ ಅಸ್ಮಿತೆಯನ್ನ ಉಳಿಸ್ಕೊಂಡಿದೆ. ಅಷ್ಟಕ್ಕೂ ಈ ಕಂಪನಿ ಹುಟ್ಟಿದ ಹೇಗೆ, ಹುಟ್ಟಾಕಿದ್ಯಾರು, ಬೆಳೆದ ದಾರಿ ಹೇಗಿದೆ ಅಂತ ಹೇಳ್ತೀವಿ ನೋಡಿ. ಫುಡ್ ಇಂಡಸ್ಟ್ರಿಯಲ್ಲಿ ಫಾಸ್ಟ್ ಆಗಿ ಅಷ್ಟೇ ಪ್ಯೂರ್ ಆಗಿರೋ ಭಾಗ್ಯಲಕ್ಷ್ಮಿ ಮನೆ ಮನೆಯ ಗೃಹಲಕ್ಷ್ಮಿಯರ ಫೇವ್ರೆಟ್. ಬೇಳೆ ಕಾಳುಗಳಿಂದ ಹಿಡಿದು ಹಿಟ್ಟು ರವೆಗಳವರೆಗೂ ಭಾಗ್ಯಲಕ್ಷ್ಮಿಗೆ ಸಾಟಿ ಯಾರು ಅಂತ ಅನಿಸ್ಬಿಟ್ಟಿದೆ. ಭಾರತದ 4ನೇ ತಲೆಮಾರಿನಲ್ಲಿ ಮುನ್ನುಗ್ತಾ ಇರೋ ಆಹಾರ ಕಂಪನಿಗಳಲ್ಲಿ ಭಾಗ್ಯಲಕ್ಷ್ಮಿ ಕೂಡ ಒಂದು. ಯಾವುದೇ ಒಂದು ಸಾಮ್ರಾಜ್ಯವನ್ನ ಹುಟ್ಟು ಹಾಕಬೇಕಂದ್ರೂ ಒಬ್ಬರ ಮಹತ್ವದ ಹೆಜ್ಜೆ ಇದ್ದೇ ಇರುತ್ತಲ್ವಾ? ಅಂಥ ಹೆಜ್ಜೆ 1972ರಲ್ಲಿ ಫುಡ್ ಇಂಡಸ್ಟ್ರಿಯಲ್ಲಿ ಬಿದ್ದಿತ್ತು. ಈಗಿನ ಶ್ರೀ ಭಾಗ್ಯಲಕ್ಷ್ಮಿ ಕಂಪನಿ ಇಷ್ಟೊಂದು ಬೆಳೆಯೋಕ್ಕೂ ಮುನ್ನ ಮತ್ತೊಂದು ಹೆಸರಲ್ಲಿ ಜನ್ಮ ಪಡೆದುಕೊಂಡಿತ್ತು. ಆಗ ಭಾಗ್ಯಲಕ್ಷ್ಮಿಗೆ ಬೆಳಕು ಕೊಟ್ಟಿದ್ದೇ ಸೀತಾರಾಮ ಶೆಟ್ಟಿಯವರು. ಕೊಳ್ಳೇಗಾಲದಲ್ಲಿ ಶುರು ಮಾಡಿದ್ದು. ನಮ್ಮ ತಾತ ಅವರು ಭಾಗ್ಯಲಕ್ಷ್ಮಿ ಅಂತ ಬೆಂಗಳೂರಿಗೆ ಬಂದು ಸ್ಥಾಪಿಸಿದ್ರು 1972ನಲ್ಲಿ. ಆವಾಗ 1972ನಲ್ಲಿ ಶುರು ಮಾಡೋದ್ರಿಂದ ಸಾಕಷ್ಟು ಪ್ರಾಡಕ್ಟ್ಸು ಎವ್ರಿ ಇಯರ್ ಆ್ಯಡ್ ಮಾಡ್ಕೊಂಡು ಬಂದಿದ್ದೀವಿ. ಕ್ವಾಲಿಟಿ ಪ್ರಾಡಕ್ಟ್ಸ್ನ ಜನಕ್ಕೆ ಅಂದಿಸ್ಬೇಕು, ಸ್ಟ್ಯಾಂಡರ್ಡ್ ಆಗಿ ಎಲ್ಲರಿಗೂ ಒಳ್ಳೆಯ ಕ್ವಾಲಿಟಿ ಆಹಾರ ಸಿಗಬೇಕು ಅಂತ ನಮ್ಮ ಗ್ರ್ಯಾಂಡ್ ಫಾದರು ಅಮರನಾರಾಯಣ ಗುಪ್ತಾ ಅವರು ಈ ಕಂಪ್ನಿಯನ್ನು ಸ್ಥಾಪಿಸಿದ್ದಾರೆ. ಆ ದಿನ ಹಿರಿಯರು ಇಟ್ಟ ಮಹತ್ತರ ಹೆಜ್ಜೆ, ಹಾಕಿಕೊಟ್ಟ ಎತ್ತರದ ದಾರಿ ಸ್ಫೂರ್ತಿಯಾಗಿ ತಗೊಂಡು ಈಗಲೂ ಅವರ ಮಾರ್ಗದರ್ಶನದಲ್ಲಿಯೇ ನಡೀತಾ ಇರೋ ಬಳುವಳಿಯನ್ನ ನಿಜಕ್ಕೂ ಮೆಚ್ಚಲೇಬೇಕಾದದ್ದು. ದೇಶಕ್ಕೆ ರೈತನೇ ಬೆನ್ನೆಲುಬು ಅನ್ನೋ ಮಾತು ನಿಮಗೆ ಗೊತ್ತಿರಲೇಬೇಕು. ಹಾಗೆ ಇವರ ಸಂಸ್ಥೆಗೂ ರೈತರೇ ಬೆನ್ನೆಲುಬು. ನಮಗೆ ಬ್ಯಾಕ್ ಬೋನ್ ಆಗಿ ಅವರೇ ಇದ್ದಾರೆ. ಆದರೆ ವಿ ಕ್ಯಾನ್ ಟೆಲ್ ಶ್ರೀ ಭಾಗ್ಯಲಕ್ಷ್ಮಿ ಇಸ್ ಅ ವೆರಿ ಫಾರ್ಮರ್ ಓರಿಯೆಂಟೆಡ್ ಕಂಪನಿ ಅಂತ. ನಾವು ಫಸ್ಟ್ ಶುರು ಮಾಡಿದ್ದು ಇದೇ. ಇವಾಗ ನಾವು ಇರೋ ಆಫೀಸು, ನಮ್ಮ ಫ್ಯಾಕ್ಟ್ರಿ ಇಲ್ಲೇ 50 ವರ್ಷದ ಹಿಂದೆ ನಾವು ಫ್ಯಾಕ್ಟ್ರಿ ಮಾಡಿ ಶುರು ಮಾಡಿದ್ದು. 52 ವರ್ಷಗಳ ಹಿಂದೆ ಶುರುವಾಗಿದ್ದ ಕಂಪನಿ ಅಂಬೆಗಾಲಿಟ್ಟಾಗಿನಿಂದ ಬೆಳೆಸಿ ನಡೆಸಿದ್ದೇ ರೈತರು ಅನ್ನೋದನ್ನ ಕಂಪನಿ ಮರ್ತಿಲ್ಲ.
ಹಾಗೆ ಭಾರತದಾದ್ಯಂತ ರೈತರ ಬೆಳೆಗಳಿಗೆ ಹತ್ತಿರವಾಗಿ ಬ್ರಾಂಚ್ಗಳನ್ನು ಹುಟ್ಟುಹಾಕಿದ ಕಂಪನಿ ಇದು. ಅತ್ತ ರೈತರಿಗೆ, ಇತ್ತ ಗ್ರಾಹಕರಿಗೆ ನ್ಯಾಯಯುತವಾದ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದೆ. ಮುಖ್ಯವಾಗಿ ಬೆಂಗಳೂರು, ಮೈಸೂರು ಕಡೆಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಉಳಿಸಿಕೊಂಡಿದೆ. ಬೆಳೆಗಳಿಗೆ, ಪದಾರ್ಥಗಳಿಗೆ ಬಂಗಾರದ ಹಾದಿಯನ್ನ ಹಾಕಿರೋದು ಶ್ರೀ ಭಾಗ್ಯಲಕ್ಷ್ಮಿ. ಧಾನ್ಯಗಳಲ್ಲಿ ನಮ್ಮದು BTC ಗೋಲ್ಡ್ ಅಂತ ಮಾಡಿದ್ದೀವಿ. ಗೋಲ್ಡ್ ಅಂದರೆ ನಿಜವಾಗ್ಲೂ ಆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಅದು ನಾವು 50 ಮೋರ್ ದೆನ್ 50 ಇಯರ್ಸ್, 1972 50 ವರ್ಷಗಳಿಂದ ನಾವು ಒಂದೇ ಕ್ವಾಲಿಟಿ, ಒಂದೇ ಸ್ಟ್ಯಾಂಡರ್ಡ್, ಆ ನಂಬಿಕೆಯನ್ನು ನಮ್ಮ ಕಸ್ಟಮರ್ಸ್ಗೆ ಕೊಟ್ಟಿದ್ದೇವೆ. ಅದರಿಂದ ಇನ್ನು 50 ವರ್ಷ, ಇನ್ನು ಮುಂದಿನ ಹಲವಾರು ವರ್ಷ ನಮ್ಮ ಜೊತೆನೇ ಇರಬೇಕು ಅಂತ ನನ್ನ ಕಸ್ಟಮರ್ ಸಪೋರ್ಟ್ ಇದೆ. ಭಾಗ್ಯಲಕ್ಷ್ಮಿ ಫುಡ್ ಪ್ರಾಡಕ್ಟ್ಗಳಿಗೆ ಈಗಲೇ ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಬಿಸ್ನೆಸ್ಗೆ ವಿಸಿಟಿಂಗ್ ಕಾರ್ಡ್ನಂತಿರೋ ಭಾಗ್ಯಲಕ್ಷ್ಮಿ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಟೀಮನ್ನು ಹೊಂದಿದೆ. ಪ್ರೊಸೆಸಿಂಗ್ನಲ್ಲೂ, ಮ್ಯಾನೇಜಿಂಗ್ನಲ್ಲೂ ಒಳ್ಳೆ ಗುಣಮಟ್ಟದ ಮಾನದಂಡದಲ್ಲೂ ಇದೇ ಬೆಸ್ಟ್ ಅಂತ ದೊಡ್ಡ ವ್ಯಾಪಾರಿಗಳಿಂದ ಚಿಲ್ಲರೆ ವ್ಯಾಪಾರಿಗಳವರೆಗೂ ಹೇಳಲಾಗಿದೆ. ಸೊ ಐ ಯೂಸ್ ಓನ್ಲಿ ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್. ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನನಗೆ ಆ ಪ್ರಾಡಕ್ಟ್ ಅಷ್ಟು ಕ್ವಾಲಿಟಿ ಅಶ್ಯೂರೆನ್ಸ್ ಕೊಟ್ಟಿದೆ ಅಂದರೆ ನಾನು ಆ ಪ್ರಾಡಕ್ಟ್ನ ವಿತೌಟ್ ಎನಿ ಸೆಕೆಂಡ್ ಥಾಟ್ ಐ ಕ್ಯಾನ್ ಜಸ್ಟ್ ಯೂಸ್ ಮೈ ದಿಸ್ ಪ್ರಾಡಕ್ಟ್. ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ಸು ಚೆನ್ನಾಗಿದ್ದಾವೆ. ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾಗ ಶುರು ಮಾಡಿದಾಗಿಂದ ಇವಾಗ ಮಾರ್ಕೆಟಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಜನ ಎಲ್ಲ ಮತ್ತೆ ಕೇಳಿ ತಗೊತಾ ಇದ್ದಾರೆ. ಪ್ರಾಡಕ್ಟ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಪ್ರಾಡಕ್ಟಲ್ಲಿ ಮೇಯ್ನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾವು 1985ರಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಆವತ್ತಿಂದ ಭಾಗ್ಯಲಕ್ಷ್ಮಿ ಅಂಗಡಿಯಲ್ಲಿ ಭಾಗ್ಯಲಕ್ಷ್ಮಿ ಪ್ರಾಡಕ್ಟು ಮಾರ್ತಾಯಿದ್ದೀವಿ. ಜನ ನಮ್ಮಲ್ಲಿ ಅದನ್ನು ಕೇಳಿ ತಗೊಳ್ತಾರೆ. ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಜನಗಳಲ್ಲಿ. ಕೋವಿಡ್ ಅನ್ನೋ ಮಹಾಮಾರಿ ಸಮಯದಲ್ಲೂ ಭಾಗ್ಯಲಕ್ಷ್ಮಿಯ ಕಾರ್ಯರೂಪ ಮೆಚ್ಚುವಂಥದ್ದಾಗಿತ್ತು. ಯಾಕಂದ್ರೆ ಆ ಸಮಯ ಎಷ್ಟು ಕಷ್ಟಕರ ಅನ್ನೋದು ಪ್ರತಿಯೊಬ್ಬರು ನೋಡೇ ಇರ್ತೀರಾ. ಅಂಥ ಸಮಯದಲ್ಲೂ ಈ ಕಂಪನಿ ಮನೆ ಬಾಗಿಲಿಗೆ ಬಂದು ಅನಿವಾರ್ಯತೆ ನೀಗಿಸಿತ್ತು. ನಮ್ಮ ಕಸ್ಟಮರ್ಸ್ಗೆ ಅವ್ರ ಮನೇಲಿ ಅಡುಗೆ ಮಾಡ್ಕೋಬೇಕು ಅಂದರೆ ನಮ್ಮ ಧಾನ್ಯಗಳಿಂದ ತುಂಬ ಕಷ್ಟ ಆಗುತ್ತೆ. ಕೋವಿಡ್ ಟೈಮಲ್ಲಿ ಇಟ್ ವಾಸ್ ಅ ಬಿಗ್ ಟಾಸ್ಕ್. ಆದರೆ ವಿ ವರ್ ಸಕ್ಸಸ್ಫುಲ್ ಇನ್ ಡೆಲಿವರಿಂಗ್ ನಮ್ಮ ಕಸ್ಟಮರ್ಸ್ಗೆ ಎಲ್ಲ ಥರದ ಧಾನ್ಯಗಳನ್ನು. ನಾವೆಲ್ಲ ಸೂಪರ್ ಮಾರ್ಕೆಟ್ ಆರ್ ನಮ್ಮದು ಓನ್ ಗ್ರಾಸರಿ ವೆಹಿಕಲ್ ಅಂತ ಮಾಡಿ ಇದು ಅಪಾರ್ಟ್ಮೆಂಟ್ಗಳಿಗೆ ಕಳಿಸಿ ವಿ ಸೋಲ್ಡ್ ಅವರ್ ಪ್ರಾಡಕ್ಟ್ಸ್ ಟು ಅವರ್ ಕಸ್ಟಮರ್ಸ್ ಇನ್ ನೀಡ್. ಇಷ್ಟು ದೊಡ್ಡ ಬಿಸ್ನೆಸ್ ಮಾರ್ಕೆಟ್ನಲ್ಲಿ ಗೆದ್ದು ನಿಲ್ಲೋದು ಅಂದ್ರೆ ಸುಮ್ಮನೆ ಅಲ್ಲ. ಗೆಲುವು ದೊಡ್ಡವರು ಕೊಟ್ಟ ಬಳುವಳಿಯೂ ಅಲ್ಲ, ಅದನ್ನ ಉಳಿಸಿ ಬೆಳೆಸೋದಿದೆಯಲ್ಲ ಅದು ದೊಡ್ಡದು. ಈ ದಿನ ಭಾಗ್ಯಲಕ್ಷ್ಮಿ ಇಷ್ಟೊಂದು ಫೇಮಸ್ ಆಗೋಕೆ ಕಾರಣ ಸಂಸ್ಥೆ ಕೊಟ್ಟ ಭರವಸೆ, ಗುಣಮಟ್ಟದ ನಾಣ್ಯತೆ. ಇದೇ ಈ ಕಂಪನಿಯ ಬಂಡವಾಳ ಅಂದ್ರೂ ತಪ್ಪಾಗೋದಿಲ್ಲ. ಇದೇ ಗುಣಮಟ್ಟದಲ್ಲಿ ಮತ್ತೊಂದು ಹೆಜ್ಜೆ ಇಡುವ ಸದುದ್ದೇಶ ಕೂಡ ಶ್ರೀ ಭಾಗ್ಯಲಕ್ಷ್ಮಿ ಕಂಪನಿಗಿದೆ. ನಮ್ಮ ಗ್ರೇನ್ಸಲ್ಲಿ ವಿ ಆರ್ ದ ಸ್ಪೆಷಲಿಸ್ಟ್. ವೀಟ್ ಫ್ಲಾರ್ ಆಗಲಿ, ಗ್ರಾಮ್ ಫ್ಲಾರ್ ಆಗಲಿ, ರೈಸು, ದಾಲು. ಹಾಗಾಗಿ ಇವಾಗ ಮಿಲೆಟ್ಸ್ ಕೂಡ ಟು ಕೇಟರ್ ಟು ದ ನ್ಯೂ ಟ್ರೆಂಡ್ಸ್ ವಿ ಆರ್ ಗೆಟ್ಟಿಂಗ್ ದ ಬೆಸ್ಟ್ ಕ್ವಾಲಿಟಿ ಟು ದ ಕನ್ಸ್ಯೂಮರ್ಸ್. ಇವಾಗ ಸ್ಪೈಸಸ್ ಏರಿಯಾ ಕೂಡ ನಾವು ಬೆಳೆಸ್ತಾ ಇದ್ದೀವಿ. ಅದೇ ಥರ ಕ್ವಾಲಿಟಿ ಮಾಡಿ ಮುಂದಕ್ಕೆ ತೊಗೊಂಡು ಹೋಗೋಣ ಅಂತ ನಮ್ಮ ಫೋಕಸ್. ನಾವು ಬೆಸ್ಟ್ ಕ್ವಾಲಿಟಿ ಕೊಡೋಕ್ಕೆ ನಮ್ಮ ಹತ್ರ ಒಂದು 24 hours ವರ್ಕಿಂಗ್ ಲ್ಯಾಬ್ ಇದೆ. ಧಾನ್ಯಗಳು ಸ್ವಚ್ಛವಾಗಿ, ಅದರಲ್ಲೂ ಅಸಲಿ ಧಾನ್ಯಗಳಾಗಿ ಗ್ರಾಹಕರ ಕೈಗೆ ಸಿಗಬೇಕೆಂದ್ರೆ ಬೆಳೆಯುವ ಭೂಮಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ಆಹಾರ ಪ್ಯಾಕಿಂಗ್ ಆಗುವ ಜಾಗಕ್ಕೂ ಇರುತ್ತೆ. ಶ್ರೀ ಭಾಗ್ಯಲಕ್ಷ್ಮಿ ಕಂಪನಿ ಇದನ್ನ ಗಮನದಲ್ಲಿಟ್ಕೊಂಡು ಪ್ರಾಸೆಸಿಂಗ್ನ ಒಂದು ಪದ್ಧತಿಯಲ್ಲಿ ನಡೆಸ್ತಾ ಇದೆ. ಯಾಕಂದ್ರೆ ಭಾಗ್ಯಲಕ್ಷ್ಮಿಗೆ ಪ್ರತಿ ಮನೆ ತನ್ನ ಮನೆ, ಪ್ರತಿ ವ್ಯಕ್ತಿ ನಮ್ಮ ಮನೆಯ ಅತಿಥಿ. ಪ್ರಾಡಕ್ಟ್ ಟೆಸ್ಟ್ ಮಾಡಿಕೊಂಡು ಎಲ್ಲ ಲಾಟ್ಗೂ ಅದೇ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಹೋಗುವಂಥ ಫೆಸಿಲಿಟೀಸ್ ಮಾಡಿದ್ದೀವಿ. ನಾವು ಪ್ರತಿ ಬ್ಯಾಚು ಲಾಟು ಕರೆಕ್ಟಾಗಿ ನಮ್ಮ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗುತ್ತಾ ಅಂತ ಚೆಕ್ ಮಾಡ್ತೀವಿ. ಅದಾದಮೇಲೆ ವಿ ಪ್ಯಾಕೆಟ್ ಆನ್ಸರ್. ತಾತನವರು ಹಾಕಿದ ರೆಡ್ ಕಾರ್ಪೆಟ್ ನೋಡೋಕೆ ಚಂದವಾಗಿ ಇತ್ತು. ಆದರೆ ಅದರ ಮೇಲೆ ನಡೆಯುವಾಗ ಕೊಂಚ ಅಳುಕು ಮುಂದಿನ ಪೀಳಿಗೆಗೆ ಇತ್ತು. ಆದರೆ ಕೆಲವು ಕಡೆ ತಾತನವರು ಕೊಟ್ಟಿದ್ದ ಸೂಚನೆಗಳು, ಗೀಚಿಟ್ಟಿದ್ದ ಸಲಹೆಗಳು ಈಗಲೂ ಆ ಕಂಪನಿಗೆ ಎರೆಯಾಗಿದೆ. ಹಾಗೆಯೇ ಕಸ್ಟಮರ್ಸ್ ಕೂಡ ಆಗಾಗ ತಿಳಿಸಿದ್ದ ಏರಿಳಿತಗಳು ಕೂಡ ಕಂಪನಿಗೆ ಬಲ ತುಂಬಿವೆ. ಈಗ ಟ್ರೆಂಡ್ ಬದಲಾಗಿದ್ರಿಂದ AI ಬಳಸಿ ಇನ್ನಷ್ಟು ಕಂಪನಿಯನ್ನ ಗಟ್ಟಿಗೊಳಿಸುವ ಪ್ರಯತ್ನ ಶ್ರೀ ಭಾಗ್ಯಲಕ್ಷ್ಮಿಯದ್ದು. ಈ 50 ವರ್ಷಗಳಿಂದ ತುಂಬಾ ಮಾಡರ್ನೈಸ್ ಆಗಿದ್ದೀವಿ.
ನಮ್ಮ ಪ್ರೋಸೆಸ್ ಆಗಲಿ, ನಮ್ಮ ಮಿಷನರಿ ಆಗಲಿ. ಇವಾಗ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ವಿ ಆರ್ ಆಲ್ಸೋ ಟ್ರೈಯಿಂಗ್ ಟು ಮೇಕ್ ಪ್ಲಾಟ್ಫಾರ್ಮ್ ಯೂಸಿಂಗ್ AI ಟು ಆನ್ಸರ್ ದ ಕ್ವೈರೀಸ್ ಆರ್ ಇಂಟ್ರೆಸ್ಟ್ಸ್ ಆಫ್ ದ ಕನ್ಸ್ಯೂಮರ್. ಅಷ್ಟು ತನಕ ವಿ ಅಡಾಪ್ಟ್ ಫಾರ್ ದ ಮೂವಿಂಗ್ ಟ್ರೆಂಡ್ಸ್. ಬಿಸ್ನೆಸ್ ಅಂದಮೇಲೆ ಮಾರುವವರು ಕೊಳ್ಳುವವರು ಮಾತ್ರ ಮುಖ್ಯವಾಗಿರಲ್ಲ, ಅವರಿಬ್ಬರ ನಡುವಿನ ಸಂಬಂಧವೂ ಮುಖ್ಯವಾಗಿರುತ್ತೆ. ಆ ಬಂಧವನ್ನ ಮರಕ್ಕಂಟಿದ ಬಳ್ಳಿಯಂತೆ ಬಿಗಿದಪ್ಪಿರೋದು ಶ್ರೀ ಭಾಗ್ಯಲಕ್ಷ್ಮಿ ಕಂಪನಿ. ಗ್ರಾಹಕರೇ ದೇವರು ಅಂತ ಪೂಜಿಸೋ ಕಂಪನಿ ಇದು. ಜನರಿಗೆ ಆಹಾರ ಧಾನ್ಯಗಳ ಅಗತ್ಯ, ಅವರ ಇತರೆ ಆಹಾರ ಅವಶ್ಯಕತೆಗಳನ್ನು ಪೂರೈಸೋ ಮುಖ್ಯ ಉದ್ದೇಶದಿಂದಲೇ ಅಖಾಡಕ್ಕೆ ಬಂದಿದ್ದ ಭಾಗ್ಯಲಕ್ಷ್ಮಿ ಇವತ್ತು ಜನರಲ್ಲಿ ನಂಬಿಕೆಯನ್ನ ಉಳಿಸ್ಕೊಂಡಿದೆ. ಅವ್ರಿಗೇನು ಬೇಕೋ ಒಳ್ಳೆ ಬೆಲೆದಲ್ಲಿ ಅವರಿಗೆ ಕನ್ಸ್ಯೂಮರ್ಸ್ಗೆ ಕೊಟ್ಟರೆ ಕನ್ಸ್ಯೂಮರ್ಸ್ ಎಂದೆಂದಿಗೂ ನಮ್ಮನ್ನು ಮರೆಯಲ್ಲ. ರೈಟ್ ಪ್ರೈಸಲ್ಲಿ ರೈಟ್ ಪ್ರಾಡಕ್ಟನ್ನು ಕನ್ಸ್ಯೂಮರ್ನ ರೀಚ್ ಮಾಡಬೇಕು. ಅದೇ ನಮ್ಮ ಸಕ್ಸಸ್. ಬೆಲೆ ಗುಣಮಟ್ಟಗಳೇ ಭಾಗ್ಯಲಕ್ಷ್ಮಿಗೆ ಬಂಡವಾಳ ನಿಜ. ಹಾಗೆ ಕಸ್ಟಮರ್ಸ್ಗೆ ಏನೇ ತೊಡಕು ಅನಿಸಿದ್ರು, ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ನಿಂದ ಏನೇ ಸಮಸ್ಯೆ ಅನಿಸಿದ್ರು, ಪ್ರಾಡಕ್ಟ್ ಬಗ್ಗೆ ಮೆಚ್ಚುಗೆ ತಿಳಿಸಬೇಕು ಅಂದ್ರು ಪ್ರತಿ ಪ್ರಾಡಕ್ಟ್ ಪ್ಯಾಕೆಟ್ ಹಿಂದೆ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ಗೆ ಕಸ್ಟಮರ್ಸ್ ಕಾಲ್ ಮಾಡಿ ವಿಷಯಗಳನ್ನು ಹಂಚ್ಕೊಳ್ತಾರೆ. ಈ ರೀತಿ ಜನರಿಗೂ ಟಚ್ನಲ್ಲಿರುತ್ತಾ ಜನಸ್ನೇಹಿಯಾಗಿ ಮುನ್ನಡಿತಾ ಇದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಓಡೋ ಕುದುರೆಯಾಗಿ ಸಕ್ಸಸ್ ದಾರಿಯಲ್ಲಿ ವೇಗವನ್ನು ಹೆಚ್ಚಿಸಿಕೊಂಡಿದೆ. ಒಂದು ಕಸ್ಟಮರ್ ರಿಲೇಷನ್ಶಿಪ್ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಆ ರಿಲೇಷನ್ಶಿಪ್ ಬೆಳೆಸ್ಕೋಬೇಕು. ಮತ್ತು ಫಾರ್ ಎಕ್ಸಾಂಪಲ್ ನಾವು ನಮ್ಮ ಪ್ಯಾಕೆಟ್ ಹಿಂದೆ ಟೋಲ್ ಫ್ರೀ ನಂಬರ್ ಹಾಕಿದ್ದೀವಿ. ಯಾರಿಗೆ ಏನಾದರೂ ಸಣ್ಣ ಪ್ರಾಬ್ಲಮ್ ಬಂದರೂ ಅವ್ರು ಫೋನ್ ಮಾಡ್ತಾರೆ. ಇನ್ ಅ ಮಂತ್ ಒಂದು 20 to 25 ಫೋನ್ ಕಾಲ್ಸ್ ವಿ ರಿಸೀವ್. ಎಲ್ಲ ಪ್ರತಿಯೊಂದು ಫೋನ್ ಕಾಲ್ಗೂ ನಾವು ಪ್ರಾಂಪ್ಟಾಗಿ ರೆಸ್ಪಾಂಡ್ ಮಾಡಿ ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ದರೂ ಕ್ವೈರಿ ಇದ್ದರೂ ಸಾಲ್ವ್ ಮಾಡ್ತೀವಿ. ಸೀತಾರಾಮ ಶೆಟ್ಟಿ ಅವರು ಬಿತ್ತಿದ ವ್ಯಾಪಾರದ ಬೀಜ ಈ ದಿನ ದೊಡ್ಡ ಹೆಮ್ಮರವಾಗಿ ಇಡೀ ದೇಶದ ಜನರಿಗೆ ನೆರಳಾಗ್ತಾ ಇದೆ. ಸಂಸ್ಥೆ ಮತ್ತು ಸಂಸ್ಥೆಯ ಕಾರ್ಮಿಕರನ್ನ ಹಾಗೂ ಗ್ರಾಹಕರನ್ನ ತಮ್ಮವರೆಂದು ಭಾವಿಸಿದ ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ಗೆ ಜನರು ಆಭಾರಿಯಾಗಿದ್ದಾರೆ. ಹಾಗೆ ಜನರಿಗೆ ಕಂಪನಿಯು ಋಣಿಯಾಗಿದೆ. ಕರ್ನಾಟಕದ ಮನೆ ಮಾತಾಗಿರುವ ಈ ಕಂಪನಿಯ ಶ್ರೇಯೋಭಿವೃದ್ಧಿಗೆ ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ನ ನಿರ್ದೇಶಕ ಮತ್ತು ಆಪರೇಷನ್ಸ್ ಹೆಡ್ ಆಗಿರೋ BA ನಾಗರಾಜ್ ಅವರು ಕಠಿಣ ಪರಿಶ್ರಮ ಹಾಕಿದ್ದಾರೆ. ಹಲವು ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿರುವ BA ನಾಗರಾಜ್ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ನಮ್ಮೆಲ್ಲರ ಮನೆಯಲ್ಲೂ ಭಾಗ್ಯಲಕ್ಷ್ಮಿ ಶ್ರೀ ಭಾಗ್ಯಲಕ್ಷ್ಮಿ ಟ್ರೇಡರ್ಸ್ನ BA ನಾಗರಾಜು ಸರ್ ಪರವಾಗಿ ಡೈರೆಕ್ಟರ್ ಆದಂತಹ ತನಯ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತುಂಬ ಒಳ್ಳೆಯ ಪ್ರೋಗ್ರಾಮು. ಅಂದರೆ ಎಲ್ಲ ಫೀಲ್ಡ್ಸಲ್ಲಿ ಎಲ್ಲನೂ ನೆನೆಸ್ಕೊಂಡು ನಮ್ಮ ಫುಡ್ ಇಂಡಸ್ಟ್ರಿನಲ್ಲೂ ಅದಕ್ಕೆ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟು ಅದಕ್ಕೂ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಂತಹ ಅವಾರ್ಡ್ಗಳು ಬಂದಂತಹ ಸಂದರ್ಭದಲ್ಲಿ ಜವಾಬ್ದಾರಿ ಜಾಸ್ತಿ ಆಯಿತು ಅನ್ಸುತ್ತಾ? ಅಂದರೆ ನಮ್ಮ ಫುಡ್ಡು ನಾವು ಸ್ಟಾರ್ಟ್ ಮಾಡೋದು ನಮಗಿಂತ ನಮ್ಮ ರೈತರು ಶುರು ಮಾಡ್ತಾರೆ ಆ ಜವಾಬ್ದಾರಿನ. ನಮ್ಮ ರೈತರ ಜವಾಬ್ದಾರಿ ನಾವು ಮುಂದೆ ಪಡಿಸಿ ಮತ್ತು ನಮ್ಮ ಕಸ್ಟಮರ್ಸ್ಗೆ ದ ಬೆಸ್ಟ್ ಪ್ರಾಡಕ್ಟ್ಸ್ ರೀಚ್ ಮಾಡೋ ಜವಾಬ್ದಾರಿ ನಾವು ಇವತ್ತೇ ಅಲ್ಲ, ಶುರು ಮಾಡಿದಾಗಿಂದ ತಗೊಂಡು ಬರ್ತಾನೆ ಇದೆ. ಇದು ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ನ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದಾಗಿದೆ ಹೊತ್ತಿನ ವಿಶೇಷ ಅಂತ ಹೇಳ್ತಾ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.